ಅನಂತಾನುಬಂಧಿ ಕಷಾಯ ಇದೆ. ಅನಂತಾನುಬಂಧಿ ಕಷಾಯ ಇರೋದ್ರಿಂದ ಅನಂತ ಅನುಬಂಧಿ. ಅನಂತ ಅನುಬಂಧಿ ಅಂತ ಹೇಳಿದ್ರೆ ಅನಂತ ಅಂದ್ರೆ ಯಾವುದಕ್ಕೆ ಅಂತ್ಯ ಇಲ್ಲ. ಅನಂತ ಕರ್ಮವನ್ನ ಬಂಧನೆ ಮಾಡುವಂತಹ ಯಾವ ಕಷಾಯ ಇದೆ ಅದಕ್ಕೆ ನಾವು ಅನಂತಾನುಬಂಧಿ ಕಷಾಯ ಅಂತ ಕರಿತೇವೆ. ಅನಂತಾನುಬಂಧಿ ಕಷಾಯ ಅರ್ಥ ಆಗುತ್ತೆ? ಅನಂತ ಅಂತ ಹೇಳಿದ್ರೆ ಅನಂತ ಶಬ್ದಕ್ಕೆ ಎರಡು ಅರ್ಥಗಳಿದೆ. ಒಂದು ಅನಂತ ಅಂತ ಹೇಳಿದ್ರೆ ಯಾವುದಕ್ಕೆ ಅಂತ್ಯ ಇಲ್ಲ. ಇನ್ನೊಂದು ಅನಂತ ಶಬ್ದದ ಅರ್ಥ ಇದೆ ಮಿಥ್ಯಾತ್ವ. ಅನಂತ ಅಂದ್ರೆ ಏನು? ಅನಂತ ಶಬ್ದದ ಅರ್ಥ ಮಿಥ್ಯಾತ್ವ ಇದೆ. ಅನಂತ ಅನುಬಂಧಿ, ಮಿಥ್ಯಾತ್ವವನ್ನ ಬಂಧ ಮಾಡುವಂತಹ ಯಾವ ಕಷಾಯ ಇದೆ ಅದರ ಹೆಸರು ಅನಂತಾನುಬಂಧಿ. ಅಥವಾ ಅನಂತ ಕರ್ಮದ ಬಂಧವನ್ನ ಯಾವುದು ಮಾಡಿಸುತ್ತೆ ಅದರ ಹೆಸರು ಅನಂತಾನುಬಂಧಿ. ಎರಡೂ ಆಗುತ್ತಲ್ಲ. ಅನಂತಾನುಬಂಧಿ ಅಂದ್ರೆ ಎರಡು ಒಂದೇ. ಅನಂತ ಸಂಸಾರ ಮಿಥ್ಯಾತ್ವದಿಂದನೇ ಬಂಧ ಆಗುತ್ತೆ, ಅಥವಾ ಮಿಥ್ಯಾತ್ವ ಬಂಧ ಆದ್ರೆ ಅನಂತ ಸಂಸಾರದ ಬಂಧ ಆಗುತ್ತೆ. ಹಾಗಾಗಿ ಎರಡೂ ಒಂದೇ ಇದೆ. ಆದ್ದರಿಂದ ಯಾವ ಅನಂತ ಕಷಾಯಗಳ ಬಂಧ ಇದೆ, ಅನಂತ ಪರಿಗ್ರಹದ ಬಂಧ ಇದೆ, ಅದೆಲ್ಲ ಯಾವುದರಿಂದ? ಅನಂತಾನುಬಂಧಿ ಕಷಾಯದಿಂದ. ಅನಂತ ಮಿಥ್ಯಾತ್ವದ ಜೊತೆಗೆ ಯಾವ ಕಷಾಯದ ಉದಯ ಆಗುತ್ತೆ, ಮಿಥ್ಯಾತ್ವದ ಜೊತೆಗೆ ಯಾವ ಕ್ರೋಧಮಾನ್ ಮಾಯಾಲೋಭಗಳು ಉತ್ಪನ್ನ ಆಗುತ್ತೆ, ಆ ಕ್ರೋಧಮಾನ್ ಮಾಯಾಲೋಭಗಳಿಗೆ ನಾವು ಅನಂತಾನುಬಂಧಿ ಕ್ರೋಧಮಾನ್ ಮಾಯಾಲೋಭಗಳು ಅಂತ ಕರಿತೇವೆ. अर्थ आगते? जो कषाय मिथ्यात्व के साथ उत्पन्न होते हैं, मतलब मिथ्यात्व या अज्ञान के साथ उत्पन्न होने वाले क्रोध मान माया लोभ को अनंतानुबंधी क्रोध मान माया लोभ कहा जाएगा, है ना? ಮಿಥ್ಯಾತ್ವದ ಜೊತೆಗೆ ಉತ್ಪನ್ನ ಆಗುವಂತಹ ಕ್ರೋಧ ಮಾನ್ ಮಾಯಾ ಲೋಭಗಳಿಗೆ ಅನಂತಾನುಬಂಧಿ ಕ್ರೋಧ ಮಾನ್ ಮಾಯಾ ಲೋಭ ಅಂತ ಕರಿತೇವೆ, ಏನ? ಇದಕ್ಕೆ ಶಾಸ್ತ್ರದಲ್ಲಿ ಉದಾಹರಣೆ ಏನ್ ಕೊಡ್ತಾರೆ? ಕಲ್ಲಿನ ಮೇಲೆ ಎಳೆಯುವಂತಹ ಗೆರೆ, ಏನ? ಅಥವಾ ಒಂದು ದೊಡ್ಡ ಬಂಡೆ ಇದೆ, ದೊಡ್ಡ ಬಂಡೆಯ ಮಧ್ಯದಲ್ಲಿ ಬಿರುಕು ಬಿಟ್ಬಿಡುತ್ತೆ, है ना? तो बहुत बड़ा पत्थर है और उस पत्थर के, बहुत बड़े पत्थर के बीच में दरार पड़ जाए, है ना? तो पहाड़ जैसे पत्थर में दरार पड़ जाता है. तो ಯಾವ ಬಿರುಕು ಬಿಡುತ್ತೆ, ದೊಡ್ಡ ದೊಡ್ಡ ಬಂಡೆಗಳಲ್ಲಿ ಯಾವ ಬಿರುಕು ಬಿಡುತ್ತೆ, ಆ ಬಿರುಕು ಯಾವಾಗ ತುಂಬು ಹೋಗುತ್ತೆ, ಅದು ಯಾವಾಗ ತುಂಬುತ್ತೆ? ನಾವು ಜೀವಂತವಾಗಿ ಇರುವವರೆಗಾದ್ರೂ ಸಾಧ್ಯ ಇಲ್ಲ, ಏನ? ಅಂತಹ ದೊಡ್ಡ ಬಂಡೆಯ ಮಧ್ಯದಲ್ಲಿ ಬಿರುಕು ಬಿಟ್ಟ ಮೇಲೆ ಅದು ನೈಸರ್ಗಿಕವಾಗಿ ತುಂಬಲಿಕ್ಕೆ ಈ ಕಾಲದಲ್ಲಂತೂ ಸಾಧ್ಯ ಇಲ್ಲ. ಹಾಗೆ ಈ ಅನಂತಾನುಬಂಧಿ ಯಾವ ಕ್ರೋಧಮಾನ್ ಮಾಯಾಲೋಭಗಳಿದೆ ಇದಕ್ಕೆ ಅಂತ್ಯನೇ ಇಲ್ಲ. ಇದಕ್ಕೆ ಈ ಅನಂತಾನುಬಂಧಿ ಪ್ರಕಾರದ ಯಾವ ಕ್ರೋಧ ಇದೆ ಇದಕ್ಕೆ ಅಂತ್ಯನೇ ಇಲ್ಲ. ಅನಂತಾನುಬಂಧಿ ಯಾವ ಮಾನಕಷಾಯ ಇದೆ ಇದಕ್ಕೆ ಅಂತ್ಯನೇ ಇಲ್ಲ. ನೋ ಎಂಡ್ ಪಾಯಿಂಟ್. ಹೋಗ್ತಾ ಇರೋದು ಉತ್ಪನ್ನ ಆಗುತ್ತಾ ಇದೆ. ಯಾವಾಗ ಮುಗಿಯುತ್ತೆ? ಹೇಳ್ತಾರೆ ಯಾವತ್ತೂ ಮುಗಿಯಲ್ಲ. ಅಜ್ಞಾನಿಯ ಕ್ರೋಧ ಮಾನ ಮಾಯಾ ಲೋಭಗಳಿಗೆ ಅಂತ್ಯನೇ ಇಲ್ಲ. ಅದಕ್ಕೆ ಜಿನ್ವಾಣಿ ಮೊದಲು ಉಪದೇಶವನ್ನ ನೀಡುತ್ತೆ, ನೀನು ಎಲ್ಲಾ ಕಾರ್ಯಗಳನ್ನ ಬಿಟ್ಟು ಮೊದಲು ಅಜ್ಞಾನವನ್ನ ತ್ಯಾಗ ಮಾಡು, ಎಲ್ಲಾ ಕಾರ್ಯವನ್ನ ಬಿಟ್ಟು ಮೊದಲು ಮಿಥ್ಯಾತ್ವವನ್ನ ತ್ಯಾಗ ಮಾಡು. ಎಲ್ಲಿಯವರೆಗೆ ಅಜ್ಞಾನವನ್ನ ಮಿಥ್ಯಾತ್ವವನ್ನ ತ್ಯಾಗ ಮಾಡೋದಿಲ್ಲ ಅಲ್ಲಿಯವರೆಗೆ ನೀನೇನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿನ್ನ ಯಾವ ಕ್ರೋಧ ಮಾನ್ ಮಾಯಾ ಲೋಭಗಳಿದೆ ಅದಕ್ಕೆ ಅಂತ್ಯವೇ ಇಲ್ಲ. ನೋ ಎಂಡ್ಲೆಸ್, ಎಂಡಿಂಗ್ ಪಾಯಿಂಟೇ ಇಲ್ಲ, ಅನ್ಲಿಮಿಟೆಡ್. ಕ್ರೋಧ ಎಷ್ಟಿದೆ ಇವನ ಜೀವನದಲ್ಲಿ ಅಂತ ಹೇಳಿದ್ರೆ ಅನ್ಲಿಮಿಟೆಡ್. ಮಾನಕಷಾಯ ಎಷ್ಟಿದೆ ಅಜ್ಞಾನಿಯ ಜೀವನದಲ್ಲಿ ಅಂದ್ರೆ ಅಸೀಮಿತವಾದಷ್ಟು ಮಾನ ಇದೆ. ಅಂದ್ರೆ ಇವನಿಗೆ ಯಾವ್ಯಾವ ವಿಚಾರದಲ್ಲಿ ಮಾನ ಉತ್ಪನ್ನ ಆಗುತ್ತೆ, ಎಷ್ಟೆಷ್ಟು ಉತ್ಪನ್ನ ಆಗುತ್ತೆ,
ಅದಕ್ಕೆ ಏನು ಲಿಮಿಟು ಇಲ್ಲ, ಎಷ್ಟು ಬೇಕಾದರೂ ಆಗ್ಬೋದು, ಅನಂತ ಅನಂತ ಅನಂತ. ಒಂದೇ ಮಾನ, ಒಂದೇ ಕ್ರೋಧ ಏನ ಇದು ಉತ್ಪನ್ನ ಆಗುತ್ತಾನೆ ಇರುತ್ತೆ, ಇದು ಯಾವತ್ತೂ ನಿಲ್ಲೋದಿಲ್ಲ. ಹಾಗೆ ಮಾಯಾಚಾರ, ಹಾಗೆ ಲೋಭ. ಅನಂತ ಅನುಬಂಧಿ ಕಷಾಯಕ್ಕೆ ಉದಾಹರಣೆಯನ್ನು ಕೊಟ್ಟರು, ದೊಡ್ಡ ಬಂಡೆಯ ಮಧ್ಯದಲ್ಲಿ ಬೀರುವಂತಹ ಯಾವ ಬಿರುಕು ಇದೆ ಅದನ್ನು ಉದಾಹರಣೆಯಾಗಿ ಕೊಡ್ತಾರೆ. ಏನಂತ ಇದಾಯ್ತು ಅನಂತ ಅನುಬಂಧಿ ಕಷಾಯ. ಮುಂದಿನ ಕಷಾಯ ಯಾವುದಿದೆ, ಚರ್ಚೆ ಮಾಡಲಿಕ್ಕೆ ಸುಮಾರು ವಿಚಾರ ಇದೆ, ನಾವು ಸ್ವಲ್ಪ ಸ್ವಲ್ಪ ಮುಂದೆ ಹೋಗೋದಿದೆ, ಮತ್ತೆ ಚರ್ಚೆ ಬರ್ತವೆ. ಅಪ್ರತ್ಯಾಖ್ಯಾನಾವರಣ ಕಷಾಯ ಏನಿದೆ ಹೇಳ್ತಾರೆ, ಅಪ್ರತ್ಯಾಖ್ಯಾನ. ಪ್ರತ್ಯಾಖ್ಯಾನ ಶಬ್ದ ಬಂದಿತ್ತಲ್ಲ, ಪ್ರತ್ಯಾಖ್ಯಾನಕ್ಕೆ ಪ್ರಾಕೃತದಲ್ಲಿ ಏನಂದ್ರು, ಪಚ್ಚಕ್ಕಾಣಂ ಏನ ತಮ್ಮ ಪಚ್ಚಕ್ಕಾಣಂ ಪರೇತ್ತಿಣಾದೂಣಂ ಬಂದಿತ್ತಲ್ಲ ಗಾತೆ ಸಮಯಸಾರದಲ್ಲಿ, ಕರ್ತಾಕರ್ಮಧಿಕಾರದ ಗಾತೆ ಏನ, ಅಥವಾ ಪ್ರವಚನ ಸಾರದಲ್ಲಿ ಗಾತೆ ಬರುತ್ತೆ, ಯಾವುದು ನಾಣಂ ಪಚ್ಚಕ್ಕಾಣಂ, ಜ್ಞಾನವೇ ಪ್ರತ್ಯಾಖ್ಯಾನ ಇದೆ. ಜ್ಞಾನವೇ ಪ್ರತ್ಯಾಖ್ಯಾನ ಇದೆ ಅಂದ್ರೆ ಏನು, ಪ್ರತ್ಯಾಖ್ಯಾನ ಅಂದ್ರೆ ಏನು, ಮೊದಲು प्रत्याख्यान ಅಂದ್ರೆ त्याग, प्रत्याख्यान का मतलब क्या होता है, त्याग. तो अप्रत्याख्यान मतलब त्याग नहीं होना. प्रत्याख्यान ಅಂದ್ರೆ त्याग, अप्रत्याख्यान ಅಂದ್ರೆ त्याग ಆಗದೇ ಇರೋದು ಏನಾ. तो त्याग ಅಂದ್ರೆ ಇಲ್ಲಿ ಸಂಯಮ, ಮತ್ತು ಸಂಯಮ ಆಗದೇ ಇರೋದು ಅಪ್ರತ್ಯಾಖ್ಯಾನ ಇದೆ. ಪ್ರತ್ಯಾಖ್ಯಾನ ಅಂದ್ರೆ ಸಂಯಮ ಆಗೋದು, ಅಪ್ರತ್ಯಾಖ್ಯಾನ ಅಂದ್ರೆ ಸಂಯಮ ಆಗದೇ ಇರೋದು. ಅಪ್ರತ್ಯಾಖ್ಯಾನ ಆವರಣ ಏನ, ಯಾವ ಅಪ್ರತ್ಯಾಖ್ಯಾನ ಇದೆ ಅಂದ್ರೆ ವೃತವನ್ನ ತಗೊಳ್ಳುವಂತಹ ಯಾವ ಪರಿಣಾಮ ಇದೆ, ಸಂಯಮವನ್ನ ಧಾರಣೆ ಮಾಡುವಂತಹ ಯಾವ ಪರಿಣಾಮ ಇದೆ, ಅದರ ಮೇಲೆ ಯಾವುದು ಆವರಣವನ್ನ ಉಂಟು ಮಾಡುತ್ತೆ ಅದರ ಹೆಸರು ಪ್ರತ್ಯಾಖ್ಯಾನ, ಅಪ್ರತ್ಯಾಖ್ಯಾನಾವರಣ ಕಷಾಯ ಇದೆ. ಅಪ್ರತ್ಯಾಖ್ಯಾನಾವರಣ ಕ್ರೋಧ ಮಾನ್ ಮಾಯ ಲೋಭ ಹೆಂಗಿದೆ, ಈ ಲಿಮಿಟೆಡ್ ಇದೆ. ಆದ್ರೆ ಎಷ್ಟಿದೆ ಅಂದ್ರೆ ಇನ್ನೂ ಈ ಕ್ರೋಧ ಮಾನ್ ಮಾಯ ಲೋಭಗಳಲ್ಲಿ ಸಂಯಮ ಧಾರಣೆ ಮಾಡುವಷ್ಟು ಪರಿಣಾಮಗಳು ಉತ್ಪನ್ನ ಆಗುತ್ತಾ ಇಲ್ಲ. ಅಷ್ಟು ಕ್ರೋಧ, ಅಷ್ಟು ಮಾನ, ಅಷ್ಟು ಮಾಯ, ಅಷ್ಟು ಲೋಭ ಇದೆ. ಕ್ರೋಧ ಮಾನ್ ಮಾಯ ಲೋಭ ಅಂತೂ ಇದೆ. ಇದನ್ನ ನಾವು ಗುಣಸ್ಥಾನದ ಆಧಾರವಾಗಿ ತಿಳ್ಕೊಂಡ್ರೆ ಮತ್ತಷ್ಟು ಸುಲಭ ಆಗುತ್ತೆ. ಆದ್ರೆ ಎಷ್ಟೋ ಜನರಿಗೆ ಗುಣಸ್ಥಾನಗಳಂದ್ರೆ ಏನು ಗೊತ್ತಿಲ್ಲ, ಹಾಗಾಗಿ ನಾನು ಹೇಳ್ತಾ ಇಲ್ಲ. ಆದ್ರೆ ಸಾಮಾನ್ಯ ಚರ್ಚೆಯನ್ನ ನಾನು ಹಿಂದೆನೆ ಮಾಡಿದ್ದೆ, ಅದನ್ನ ಜ್ಞಾಪಕ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಇದೆ. ನಾನು ಹೇಳಿದ್ದೆ ಮೊದಲನೆಯಿಂದ ಮೂರನೇ ಗುಣಸ್ಥಾನ ಮಿಥ್ಯಾದೃಷ್ಟಿದಿದೆ, ನಾಲ್ಕನೇ ಗುಣಸ್ಥಾನ ಏನಿರ್ತಾರೆ ಸ್ಥೂಲವಾಗಿ, ಈಗ ಮಿಶ್ರ ಕ್ಷಯೋಕ್ಷಮಿಕ ಅದನ್ನೆಲ್ಲ ಚರ್ಚೆ ಮಾಡುವಷ್ಟು ಸಂದರ್ಭ ಇಲ್ಲ. ಅಥವಾ ನಾವು ನೇರವಾಗಿ ನೋಡೋದಾದ್ರೆ ಮೊದಲನೇ ಗುಣಸ್ಥಾನ ಮಿಥ್ಯಾತ್ವದಿದೆ, ಅದಾದ್ಮೇಲೆ ನಾಲ್ಕನೇ ಗುಣಸ್ಥಾನ ಚತುರ್ಥ ಗುಣಸ್ಥಾನವರ್ತಿ ಸಮ್ಯಕ್ ದೃಷ್ಟಿದಿದೆ, ಐದನೇ ಗುಣಸ್ಥಾನ ವೃತ್ತಿ ಶ್ರಾವಕನದ್ದಿದೆ, 6, 7ನೇ ಗುಣಸ್ಥಾನ ಮುನಿರಾಜರದಿದೆ. ಟೀಕೆನಾ, ಇಷ್ಟು ಜ್ಞಾಪಕದಲ್ಲಿ ಇಟ್ಕೊಳ್ಳೋದು. ಈಗ 4ನೇ ಗುಣಸ್ಥಾನವರ್ತಿ ಶ್ರಾವಕ ಇದಾನಲ್ಲ, ಅವನದ್ದು ಅನಂತಾನುಬಂಧಿ ಕಷಾಯ ಹೊರಟೋಗಿದೆ. ಇನ್ನ ಯಾವ ವೃತ್ತಿ ಶ್ರಾವಕ ಇದ್ದಾನೆ, ಸ್ವಲ್ಪ ಸ್ವಲ್ಪ ವೃತ್ತವನ್ನ ಧಾರಣೆ ಮಾಡಿದಾನೆ, ಪಂಚಾಣು ವೃತ್ತಗಳನ್ನೆಲ್ಲ, ಅವನಿಗೆ ಅಪ್ರತ್ಯಾಖ್ಯಾನಾವರಣ ಕಷಾಯ ಹೊರಟೋಗಿದೆ. ಯಾಕಂದ್ರೆ ಸ್ವಲ್ಪ ಸ್ವಲ್ಪ ವೃತ್ತಗಳನ್ನ ತಗೊಳ್ಳುವಂತಹ ಪರಿಣಾಮ ಉಂಟಾಗುತ್ತಾ ಇದೆ. ಇನ್ನು ಮುಂದಿದ್ದು ಈ ಅಪ್ರತ್ಯಾಖ್ಯಾನಾವರಣ ಕಷಾಯಕ್ಕೆ ಉದಾಹರಣೆ ಏನ್ ಕೊಟ್ರು, ರೈತ ಉಳುಮೆ ಮಾಡ್ತಾನಲ್ಲ, ನೇಗಿಲು ಹೊಡಿತಾ ಇರ್ತಾನೆ. ಆ ಉಳುಮೆ ಮಾಡುವಾಗ ಉಳುಮೆ ಮಾಡುವಾಗ ಆ ಯಾವ ನೇಗಿಲಿಂದ ಒಂದು ಮಣ್ಣನ್ನ ಶೋಧಿಸ್ಕೊಂಡು ಹೋಗುತ್ತಲ್ಲ, ಅವಾಗ ಯಾವ ಒಂದು ಗೆರೆ ಮೂಡಿ ಬರುತ್ತೆ ಅಥವಾ ಯಾವ ಒಂದು ಏನ್ ಹೇಳ್ತಾರೆ ಹಳ್ಳ ನಮಗೆ ಕಂಡು ಬರುತ್ತೆ, ಆ ಹಳ್ಳವನ್ನ ಉದಾಹರಣೆಯಾಗಿ ಕೊಡ್ತಾರೆ. ಯಾಕಂದ್ರೆ ಅದ್ರ ಕಾಲ ಎಷ್ಟಿದೆ, ಮ್ಯಾಕ್ಸಿಮಮ್ 6 ತಿಂಗಳು.
6 ತಿಂಗಳು ಒಳಗಡೆಗೆ ಅದು ವಾಸನಾ ಕಾಲ ಇದೆ. ಅಷ್ಟ್ರ ಒಳಗಡೆನೆ ಅವನಿಗೆ ಪುನಃ ಆತ್ಮಾನುಭೂತಿ ಆಗುತ್ತೆ. ಹಾಗಾಗಿ ಅನಂತ ಅನುಬಂಧಿ ಹೊರಟೋಗಿದೆ. ಆದ್ರೆ ಇಲ್ಲಿ ಅಪ್ರತ್ಯಾಖ್ಯಾನಾವರಣ, ಅಪ್ರತ್ಯಾಖ್ಯಾನಾವರಣದಲ್ಲಿ ಏನಾಗಿದೆ, ಬರೀ ಕಾಲ ಎಷ್ಟಿದೆ, 15 ದಿನ. ಅದನ್ನ ತೋರಿಸ್ಲಿಕ್ಕೆ ಏನ್ ಮಾಡ್ತಾರೆ, ಅದನ್ನ ತೋರಿಸ್ಲಿಕ್ಕೆ ಈ ಜಿನ್ವಾಣಿಯಲ್ಲಿ ಆ ಉದಾಹರಣೆ ಮಣ್ಣು, ಆ ನೇಗಿಲು ಹೊಡೆದಂತಹ ಯಾವ ಮಣ್ಣು ಆ ಕಡೆ ಈ ಕಡೆ ಬಿದ್ದಿದೆ, ಅಲ್ಲಿ ಯಾವುದು ಹಳ್ಳ ಕಾಣಿಸ್ತಾ ಇದೆ, ಅದು ಎಷ್ಟು ದಿನ ಇರೋದಿದೆ, ಸ್ವಲ್ಪ ದಿನ ಉಳುಮೆ ಮಾಡೋ ತನಕ ಏನ, ಮತ್ತೆ ಪುನಃ ಬೆಳೆ ತೆಗೆಯುವಂತ 2-3 ತಿಂಗಳಲ್ಲಿ ಅಥವಾ ಮಳೆ ಬಿದ್ದಾಗ ಅದೆಲ್ಲ ಮುಚ್ಚಿ ಹೋಗ್ಬಿಡುತ್ತೆ. ಹಾಗೆ ಅಪ್ರತ್ಯಾಖ್ಯಾನಾವರಣ ಕಷಾಯ 15 ದಿನಗಳಲ್ಲಿ ಮುಚ್ಚೋಗ್ಬಿಡುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ 15 ಡೇಸ್, ವಿದಿನ್ 15 ಡೇಸ್ ಅವನಿಗೆ ಪುನಃ ಆತ್ಮಾನುಭೂತಿ ಆಗುತ್ತೆ. ಹಾಗಾಗಿ ಅಪ್ರತ್ಯಾಖ್ಯಾನಾವರಣ ಅಂತಾರೆ. ಇನ್ನು ಪ್ರತ್ಯಾಖ್ಯಾನಾವರಣ ಕಷಾಯ, ಇದ್ರ ತ್ಯಾಗ ಯಾರಿಗಾಗಿದೆ, ಇದು ಮುನಿರಾಜರಿಗೆ ಇದ್ರ ತ್ಯಾಗ ಆಗಿದೆ. ಇವಾಗ ಪ್ರತ್ಯಾಖ್ಯಾನ ಕಷಾಯ ತ್ಯಾಗ ಆಗುತ್ತೆ, ಆಗ ಮುನಿಧರ್ಮ ಅಂಗೀಕಾರವಾಗುತ್ತೆ. ಇದಕ್ಕೆ ಉದಾಹರಣೆ ಏನು ಕೊಡ್ತಾರೆ, ಮಣ್ಣಿನ ಮೇಲೆ ಎಳೆದಂತಹ ಗೆರೆ, मन्नू मरड़ू है ना, यदि माटी के ऊपर रेत के ऊपर जो रेखा खींची जाती है वो कितने देर रहती है ना, समुद्र के बीच के तट पर यदि हम लोग कुछ वो रेत के ऊपर कुछ लिखेंगे तो कितना देर रहेगा वो है ना. ಮರುಭೂಮಿಯಲ್ಲಿ ಮಣ್ಣಿನಲ್ಲಿ ಏನಾದ್ರೂ ನಾವು ಬರೆದ್ರೆ ಎಷ್ಟು ದಿನ ಎಷ್ಟು ಸಮಯ ಉಳಿಯುತ್ತೆ ಅದು. ಈ ಕಡೆ ಒಂದು ಗಾಳಿ ಬರುತ್ತೆ, ಆ ಕಡೆ ಎಲ್ಲ ಮುಚ್ಚಿ ಹೋಗ್ಬಿಡುತ್ತೆ. ಅಂತರ್ಮುಹೂರ್ತ ಕಾಲ ಮಾತ್ರ ಇದೆ. ಆ ಅಂತರ್ಮುಹೂರ್ತವನ್ನು ತೋರಿಸ್ಲಿಕ್ಕೆ ಆಚಾರ್ಯರು ಮಣ್ಣಿನ ಗೆರೆಯನ್ನ ಉದಾಹರಣೆಯಾಗಿ ಕೊಡ್ತಾರೆ. ಅದಾದ್ಮೇಲೆ ಸಂಜ್ವಲನ ಕಷಾಯ. ಸಂಜ್ವಲನ ಕ್ರೋಧಮಾನ್ ಮಾಯ ಲೋಭ ಯಾವುದು ಹೇಳ್ತಾರೆ, ಇದಕ್ಕೆ ಉದಾಹರಣೆ ಏನ್ ಕೊಡ್ತಾರೆ, ನೀರಿನ ಮೇಲೆ ಎಳೆದಿರುವಂತಹ ಗೆರೆ. ನೀರ್ ಮೇಲೆ ಏನಾದ್ರೂ ಬರೆದ್ರೆ ಎಷ್ಟೊತ್ತು ಉಳಿಯುತ್ತೆ, ಪಾನಿ ಕೆ ऊपर लिखा हुआ कितना देर रहेगा. ನೀರಿನ ಮೇಲೆ ಬರೆದಿರೋದು ಈ ಕಡೆ ಬರೆದ್ರೆ ಆ ಕಡೆ ಅಳಿಸೋಗ್ತಾ ಇರುತ್ತೆ, ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಅಷ್ಟು ಬೇಗ ಅಳಿಸೋಗುತ್ತೆ. ಹಾಗೇನೆ ಸಂಜ್ವಲನ ಕ್ರೋಧಮಾನ್ ಮಾಯಾ ಲೋಭ ಇದು ಮುನಿಗಳ ಜೀವನದಲ್ಲಿದೆ. ಮುನಿಗಳಿಗೆ ಅನಂತಾನುಬಂಧಿ, ಅಪ್ರತ್ಯಾಖ್ಯಾನ್, ಪ್ರತ್ಯಾಖ್ಯಾನ್ 3 ಕಷಾಯಗಳು ಹೊರಟೋಗಿದೆ. ಸಂಜ್ವಲನ ಒಂದೇ ಉಳಿದಿದೆ. ಸಂಜ್ವಲನ ಹೇಗಿದೆ ಕಿ ಮುನಿಗಳಿಗೂ ಕ್ರೋಧಮಾನ್ ಮಾಯಾ ಲೋಭ ಬರುತ್ತೆ, ಆದ್ರೆ ಬರೋಕ್ಕಿಂತ ಮುಂಚೆನೆ ಹೊರಟೋಗ್ಬಿಟ್ಟಿರುತ್ತೆ. ಅಷ್ಟು ಸೂಕ್ಷ್ಮವಾದಂತಹ ಕ್ರೋಧಮಾನ್ ಮಾಯಾ ಲೋಭ ಇದೆ. ಏನ ವೃತ್ತಿ ಶ್ರಾವಕನಿಗೆ ಅವನಿಗೂ ಕೂಡ ಕ್ರೋಧಮಾನ್ ಮಾಯಾ ಲೋಭಗಳಿದೆ, ಆದ್ರೆ ಮುನಿಗಳಿಗಿಂತ ಜಾಸ್ತಿ ಇದೆ, ಶ್ರಾವಕನಿಗಿಂತ ಕಡಿಮೆ ಇದೆ. ಪಂಚಮೂಲಸ್ಥಾನವರ್ತಿ ಶ್ರಾವಕನಿಗೆ ಮುನಿಗಳಿಗೆ ಸಂಜ್ವಲನ ಕಷಾಯದ ಉದಯ ಇದೆ, ವೃತ್ತಿ ಶ್ರಾವಕನಿಗೆ ಪ್ರತ್ಯಾಖ್ಯಾನಾವರಣ ಕಷಾಯದ ಉದಯ ಇದೆ, ಚತುರ್ಗುಣಾವರ್ತಿ ಶ್ರಾವಕನಿಗೆ ಅಪ್ರತ್ಯಾಖ್ಯಾನಾವರಣ ಕಷಾಯದ ಉದಯ ಇದೆ, ಮತ್ತೆ ಅಜ್ಞಾನಿಗೆ ಅನಂತಾನುಬಂಧಿ ಇತ್ಯಾದಿ ಎಲ್ಲಾ ಕಷಾಯಗಳ ಉದಯ ಇದೆ. ಅಥವಾ ನಾವು ಹೆಂಗೆ ಹೇಳ್ಬೋದು, ಅಜ್ಞಾನಿ ಮಿಥ್ಯಾದೃಷ್ಟಿಗೆ 4 ಕಷಾಯಗಳ ಉದಯ ಇದೆ, ಚತುರ್ಥ ಗುಣಸ್ಥಾನವರ್ತಿ ಸಮ್ಯಕ್ ದೃಷ್ಟಿಗೆ ಅಪ್ರತ್ಯಾಖ್ಯಾನಾವರಣ, ಪ್ರತ್ಯಾಖ್ಯಾನಾವರಣ, ಸಂಜ್ವಲನದ ಉದಯ ಇದೆ. ಇನ್ನ ವೃತ್ತಿ ಶ್ರಾವಕನಿಗೆ ಪ್ರತ್ಯಾಖ್ಯಾನಾವರಣ, ಸಂಜ್ವಲನ ಕಷಾಯದ ಉದಯ ಇದೆ. ಇನ್ನು ಮುನಿರಾಜರಿಗೆ ಮಾತ್ರ ಸಂಜ್ವಲನ ಕ್ರೋಧಮಾನ್ ಮಾಯಾ ಲೋಭದ ಉದಯ ಇದೆ. ಈ ರೀತಿಯಾಗಿ ಕಷಾಯ ಚತುಷ್ಕ ಅಂತ ನಾವು ಹೇಳ್ತೀವಿ ಇವುಗಳಿಗೆ. ಯಾವುಗಳಿಗೆ? ಅನಂತಾನುಬಂಧಿ, ಅಪ್ರತ್ಯಾಖ್ಯಾನ್, ಪ್ರತ್ಯಾಖ್ಯಾನ್, ಸಂಜ್ವಲನ. ಇವುಗಳಿಗೆ ಕಷಾಯ ಚತುಷ್ಕಗಳು ಅಂತ ಹೇಳ್ತೇವೆ. ಈ ಕಷಾಯ ಚತುಷ್ಕಗಳ ಚರ್ಚೆ ಆಯಿತು. ಇದಾದ್ಮೇಲೆ 9 ನೋ ಕಷಾಯ ಅಂತ ಹೇಳ್ತೀವಿ. 9 ನೋ ಕಷಾಯಗಳು. ನೋ ಕಷಾಯ ಅಂದ್ರೆ ಯಾವುವು ಕಷಾಯದ ರೀತಿಯಾಗಿ ಅನಿಸೋದಿಲ್ಲ, ಯಾವುದು ಪಾಪ ಮಾಡ್ತಾ ಇದ್ದೀನಿ ಅಂತ ಜೀವಕ್ಕೆ ಅನ್ಸೋದೇ ಇಲ್ಲ. ಹಿ ಈಸ್ ಬೀನ್ ಚೀಟೆಡ್ ಅಲ್ವಾ, ನಾನು ನಗ್ತಾ ಇದ್ರೆ ನಾನು ಪಾಪ ಮಾಡ್ತಾ ಇದ್ದೀನಿ ಅಂತ ನಂಗೆ ಅನ್ಸೋದೇ ಇಲ್ಲ. ನಾನು ಮೋಸ ಹೋಗ್ತಾ ಇದ್ದೇನೆ, ನನಗೆ ಹಾಸ್ಯವೂ ಒಂದು ಕಷಾಯ ಇದೆ ಅಂತ ಗೊತ್ತೇ ಆಗುತ್ತಾ ಇಲ್ಲ. ಹಾಸ್ಯ ಕೂಡ ಒಂದು ಕಷಾಯ ಇದೆ ಅಂತ ಅರಿವೇ ಆಗುತ್ತಾ ಇಲ್ಲ. ಹಾಗಾಗಿ ಇದಕ್ಕೇನಂದ್ರು ನೋ ಕಷಾಯ.
ನೋ ಕಷಾಯ ಅಂದ್ರೆ ಯಾವುದು ವಾಸ್ತವಿಕವಾಗಿ ಕಷಾಯ ಇಲ್ಲ, ಆದ್ರೆ ಕಷಾಯದ ರೀತಿಯಾಗಿ ಅನ್ನಿಸ್ತಾ ಇದೆ, ಅದಕ್ಕೆ ನಾವೇನಂತೀವಿ ಕಷಾಯ. ಕಷಾಯ ಯಾವುದು, ನೋ ಕಷಾಯ ಯಾವುದು? ಈ ಹಾಸ್ಯ ರತಿ ಅರತಿ ಶೋಕ ಭಯ ಜುಗುಪ್ಸಾ ಸ್ತ್ರೀವೇದ್ ಪುರುಷವೇದ್. ಹಾಸ್ಯ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಾಗುತ್ತೆ, ಹಾಸ್ಯ ಅಂದ್ರೆ ನಗು. ನಗುಗಳಲ್ಲಿ ಅನೇಕ ಪ್ರಕಾರಗಳಿದೆ, ಅದೆಲ್ಲಾ ನಗುಗಳು ಕೂಡ ಇದರಲ್ಲಿ ಸೇರುತ್ತೆ. ದುಷ್ಟ ನಗು, ಇಷ್ಟ ನಗು, ಅನಿಷ್ಟ ನಗು, ಎಲ್ಲ ಯಾವ ರೀತಿ ಕ್ರೋಧ ಮಾಡಿದಾಗ ನಮ್ಮ ಮುಖ ವಿಕಾರವಾಗಿ ಕಾಣಿಸುತ್ತೆ, ಮುಖದಲ್ಲಿ ವಿಕೃತಿ ಉಂಟಾಗುತ್ತೆ, ಅದೇ ರೀತಿಯಾಗಿ ನಕ್ಕಾಗಲೂ ಕೂಡ ನಮ್ಮ ಮುಖದಲ್ಲಿ ವಿಕೃತಿ ಉಂಟಾಗುತ್ತೆ. क्या समझ में आई बात? जिस प्रकार क्रोध करने पर हमारा चेहरा बिगड़ जाता है ना, ऐसे ही हंसने पर भी चेहरा बिगड़ जाता है. तो चेहरे का बिगड़ना ये अच्छा संकेत नहीं है, ये कषाय भाव है, ये विकृत भाव है, ವಿಕೃತ ಪರಿಣಾಮ ಇದೆ ಇದು. ಹಾಗಾಗಿ ಅರ್ಹಂತನ ಜಿನಬಿಂಬದಲ್ಲಿ ನಗುವನ್ನ ನೋಡೋದು ವಿಕೃತಿ ಇದೆ. तो ನಗು ಹಾಸ್ಯ ಅದು ಕೂಡ ಕಷಾಯ ಇದೆ. ರತಿ, ರತಿ ಅಂದ್ರೆ ಯಾವುದಾದ್ರೂ ವಸ್ತು ಅಥವಾ ವ್ಯಕ್ತಿಯನ್ನ ಇಷ್ಟಪಡೋದು ರತಿ. ಅರತಿ ಯಾವುದಾದ್ರೂ ವಸ್ತು ವ್ಯಕ್ತಿಯನ್ನ ದ್ವೇಷ ಮಾಡೋದು ಅರತಿ. ಇನ್ನ ಶೋಕ ಭಯ ಜಿಗುಪ್ಸಾ, ಶೋಕ ಅಂದ್ರೆ ಗೊತ್ತಾಗುತ್ತೆ, ಶೋಕ ಮಾಡುವಂತ ಯಾವುದಾದ್ರೂ ವಸ್ತು ನನ್ನನ್ನ ಬಿಟ್ಟು ದೂರ ಆದ್ರೆ, ನಾನ್ ತಂದಿರೋ ವಸ್ತು ಯಾವ್ದಾದ್ರು ಹಾಳಾಗ್ಬಿಟ್ರೆ, ನಮ್ಮ ಯಾವ್ದಾದ್ರು ಇಷ್ಟ ವ್ಯಕ್ತಿ ವಿಯೋಗ ಆಗ್ಬಿಟ್ರೆ, ತುಂಬಾ ಇಷ್ಟಪಟ್ಟು ತಂದಿರುವಂತಹ ಯಾವ್ದಾದ್ರು ವಸ್ತು ಒಡೆದೋಗ್ಬಿಟ್ರೆ, ಹಾಳಾಗ್ಬಿಟ್ರೆ ಶೋಕ ಮಾಡ್ತಾನೆ. ಅಯ್ಯೋ ಹಾಳಾಗ್ಬಿಡ್ತಲ್ಲ, ಇಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದೆ ಮತ್ತೆ ಯಾರೋ ಜೇಬ್ ಕಟ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರಲ್ಲ. ಈ ಜೀವ ಸುಮ್ಮನೆ ದುಃಖ ಪಡ್ತಾನೆ. ಆದ್ರೆ ಇವನ ಪುಣ್ಯ ಪಾಪದ ಉದಯಕ್ಕೆ ಅನುಸಾರವಾಗಿ ವಸ್ತುಗಳು ಬರ್ತಾ ಇರುತ್ತೆ, ವಸ್ತುಗಳು ಹೋಗ್ತಾ ಇರುತ್ತೆ. ಇವನು ಮಾಡೋದ್ರಿಂದ ಏನೂ ಆಗೋದಿಲ್ಲ. ಇದರ ಎಷ್ಟು ಚರ್ಚೆ ಮಾಡಿದ್ರು ಕಡಿಮೆ ಇದೆ. ಯಾವ ಪುಣ್ಯ ಪಾಪದ ಚರ್ಚೆ ಇದೆ ಅದನ್ನ ನಾವಿಲ್ಲಿ ತಿಳಿಬೇಕು. ರತಿ ಅರತಿ ಶೋಕ ಭಯ ಜುಗುಪ್ಸಾ. ರತಿ ಅರತಿ ಶೋಕ, ಯಾಕೆ ನಾನು ರತಿ ಇಷ್ಟಪಡೋದು ಅನಿಷ್ಟ ಪಡೋದು, ಏನಂತಾರೆ ಶೋಕ ಮಾಡುವಂಥದ್ದು, ಯಾವುದೋ ವಸ್ತು ನನ್ನಿಂದ ಬಿಟ್ಟು ಹೋದ್ರೆ, ಎಷ್ಟು ಒಂದು ಮೊಬೈಲು ತಗೊಂಡಿದ್ದೆ ಒಡೆದು ಹೋಗ್ಬಿಡ್ತು, ಎಷ್ಟು ದುಃಖ ಪಡ್ತೇನೆ, ಎಷ್ಟು ಶೋಕ ಆಚರಣೆಯನ್ನ ಮಾಡ್ತೇನೆ. ಭೂಮಿಕೆಗೆ ಅನುಸಾರವಾಗಿ ದುಃಖ ಬರೋದು ಯಾವುದು ತಪ್ಪಿದೆ ಅಂತ ಇಲ್ಲಿ ಆಚಾರ್ಯ ಹೇಳ್ತಾ ಇಲ್ಲ. ಆದ್ರೆ ಕಷಾಯಗಳ ಯಾವ ತೀವ್ರತೆ ಇದೆ ಆ ತೀವ್ರತೆಯನ್ನ ನಾನು ಗುರುತಿಸ್ಬೇಕಲ್ಲ. ಅನಂತಾನುಬಂಧಿ, ಅಪ್ರತ್ಯಾಖ್ಯಾನ, ಇದೆಲ್ಲ ತೀವ್ರತೆಯನ್ನ, ತೀವ್ರ ಮತ್ತು ಮಂದರೂಪ ಕಷಾಯವನ್ನ ತೋರಿಸ್ತಾ ಇದೆ. ಸಾಮಾನ್ಯವಾಗಿ ವಾಸ್ತವಿಕವಾಗಿ ಇಲ್ಲಿ ಕ್ಷಯ ಮತ್ತು ಇದರ ಅಪೇಕ್ಷೆಯಿಂದ ತೀವ್ರ ಮಂದತೆಯನ್ನ ಹೇಳಿದ್ದಾರೆ. ಆದ್ರೆ ಎಷ್ಟು ಯಾವುದಾದ್ರೂ ನಂದು ಇಷ್ಟವಾದ ವಸ್ತು ದೂರ ಆಗ್ಬಿಟ್ರೆ, ಕಳ್ಳತನ ಆಗ್ಬಿಟ್ರೆ, ಅಥವಾ ಎಲ್ಲಿಗೋ ದುಡ್ಡು ಕಟ್ಟಬೇಕಾದ್ರೆ ತುಂಬಾ ಶೋಕ ಪಡ್ತಾನೆ. 5 ವರ್ಷಗಳಿಂದ FD ಅನ್ನ ತುಂಬಾ ಕಾಪಾಡ್ಕೊಂಡ್ ಬಂದಿದ್ದ, ಮತ್ತೆ ಯಾವುದೋ ಕಾರಣದಿಂದ ಈಗ FD ಮುರಿಬೇಕು ಅಂದ್ರೆ ಎಷ್ಟು ದುಃಖ ಆಗುತ್ತೆ ಜೀವಕ್ಕೆ. ಅಥವಾ ಯುವಕನಿಂದ ವೃದ್ಧ ಆಗಬೇಕಾದ್ರೆ, ವೃದ್ಧಾವಸ್ಥೆ ಇದು ನಿಯಮ ಇದೆ ತಾನೆ, सृष्टि नियम है, लेकिन युवावस्था से बुढ़ापा के ओर जाते समय इसको बहुत दुख होता है। ये दुख कहाँ से समझ में आता है? ಈ ಎಲ್ಲ ದುಃಖ ಎಲ್ಲಿಂದ ಅರ್ಥ ಆಗುತ್ತೆ? ತಲೆಯಲ್ಲಿ ಬಿಳಿ ಕೂದಲ ಆಗ್ತಾ ಇದ್ರೆ ಅದಕ್ಕೆ ಕಲರ್ ಮಾಡ್ತಾನೆ, है ना? ಏನೇನು चेहरे पर झुर्रियां पड़ रही हो तो और उसको और ಉಪಾಯ करता है, ಏನೇನು ಉಪಾಯ ಮಾಡ್ತಾನೆ ತನ್ನ ಏನು ವೃದ್ಧಾವಸ್ಥೆಯನ್ನ ಅವಸಲಿಕ್ಕೆ ಏನೇನು ಉಪಾಯ ಮಾಡ್ತಾನೆ. ಯಾಕೆ ದುಃಖ ಆಗುತ್ತೆ ಇವನಿಗೆ. ಆದ್ರೆ ಇದು ಸೃಷ್ಟಿ ನಿಯಮ ಇದೆ. ಸೊ ಶೋಕ ಪಡೋದು ಕಷಾಯ ಇದೆ, ಶೋಕ ಪಡೋದು ಪಾಪ ಇದೆ. ವಿಚಾರ ಕರೋ, ನಾನೇನಾದ್ರೂ ಶೋಕ ಮಾಡ್ತಾ ಇದ್ದೇನೆ, ಅದರ ಅರ್ಥ ಏನು? ಈ ವಸ್ತು ವಿಯೋಗ ಆಗಿದ್ದು ಪಾಪದ ಉದಯದಿಂದ,
ಮತ್ತು ಪುನಃ ಶೋಕ ಮಾಡಿ ಪಾಪದ ಬಂಧವನ್ನೇ ಮಾಡ್ತಾ ಇದ್ದೇನೆ. ಏನ ಇದರಲ್ಲಿ ಅಸಾತ ವೇದಿನಿ ಕರ್ಮದ ಬಂಧನಕ್ಕೆ ಕಾರಣವನ್ನು ಹೇಳಿದ್ರಲ್ಲ, ಅದರಲ್ಲಿ ಶೋಕ ಭಯ ಏನೇನು ಹೇಳಿದ್ರು, ದುಃಖ ತಾಪಾಕೃಂದನ ವದ ಪರಿದೇವ ಸ್ಥಾನಾನ್ಯಸದ್ವೇದಸ್ಯ. ಅದರಲ್ಲಿ ಶೋಕ ಮಾಡುವಂಥದ್ದು. ಶೋಕ ಮಾಡೋ ಅವಶ್ಯಕತೆ ಏನಿದೆ? ವಸ್ತು ಎಲ್ಲಿವರೆಗೆ ಇರೋದಿತ್ತು, ಎಲ್ಲಿವರೆಗೆ ಪುಣ್ಯೋದಯ ಇದೆ, ಅಲ್ಲಿವರೆಗೆ ಇಷ್ಟ ವಸ್ತು ನನ್ನ ಜೊತೆಗೆ ಇರುತ್ತೆ. ಮತ್ತೆ ಯಾವಾಗ ಪಾಪೋದಯ ಬರುತ್ತೆ, ಇಷ್ಟ ವಸ್ತು ನನ್ನಿಂದ ದೂರ ಆಗುತ್ತೆ. ಯಾವಾಗ ಪಾಪೋದಯ ಬರುತ್ತೆ ಅವಾಗ ಅನಿಷ್ಟ ವಸ್ತುವಿನ ಸಂಯೋಗ ಆಗುತ್ತೆ. ಇವ್ರು ಯಾಕೆ ನಮ್ಮ ಮನೆಗೆ ಬಂದುಬಿಟ್ರು, ಏನ ಈ ವಸ್ತು ಯಾಕೆ ನನ್ನ ಮನೆಯಲ್ಲಿದೆ, ಏನ ಇದ್ಯಾಕೆ ಇಲ್ಲಿದೆ, ಇದ್ಯಾಕೆ ಹಂಗಿದೆ, ಅದ್ಯಾಕೆ ಹಿಂಗಿದೆ, ನನ್ನ ಮುಖ ಹಿಂಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ನಂದು ಹೈಟ್ ಇನ್ನೊಂಚೂರು ಜಾಸ್ತಿ ಆಗಿದ್ದಿದ್ರೆ ಇನ್ನೆಷ್ಟು ಚೆನ್ನಾಗಿರ್ತಿತ್ತು, ಇನ್ನು ನನ್ನ ಕಲರ್ ಚೆನ್ನಾಗಿದೆ, ಇನ್ನೊಂದು ಚೂರು ಚೆನ್ನಾಗಿದ್ದಿದ್ರೆ ಕಲರ್ ಎಷ್ಟು ಚೆನ್ನಾಗಿರೋದು. ಏನು ಕ್ಯಾ ಕರ್ರೆ ಹೋ ಭಾಯ್ ಸಾಬ್, ಏನ್ ಮಾಡ್ತಿದ್ದೀರಿ ನೀವು? ಹೆಂಗ ಸಾಧ್ಯ ಇದೆ ಇದು? ಯಾವ ರೀತಿ ಕರ್ಮದ ಉದಯ ಇದೆ ಅದೇ ರೀತಿಯಾಗಿರ್ಲಿಕ್ಕೆ ಸಾಧ್ಯ ಇದೆ. ಮತ್ತು ಹಿಂಗಾಗುತ್ತಿದ್ರೇನು, ಹಂಗಾಗುತ್ತೆ, ಹಿಂಗಾಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ನಿನ್ನ ಯಾವ ಕರ್ಮದ ಉದಯ ಇದೆ ಆ ಕರ್ಮದ ಉದಯದ ಪ್ರಕಾರವಾಗಿ ನಿನ್ನ ಶರೀರದ ರಚನೆ ಆಗಿದೆ. ಕರ್ಮದ ಉದಯಕ್ಕೆ ಅನುಸಾರವಾಗಿ ವಸ್ತುಗಳ ಸಂಯೋಗ ಆಗಿದೆ. ಆ ಕರ್ಮದ ಅನುಸಾರವಾಗಿ ಅನಿಷ್ಟ ವಸ್ತುವಿನ ಸಂಯೋಗ ಆಗಬೇಕಾದ್ರೆ ಅದು ಆಗತ್ತೆ. ಮತ್ತು ಅನಿಷ್ಟ ವಸ್ತುವನ್ನು ನೋಡಿ ಒಂಚೂರು ದುರ್ವಾಸನೆ ಬರ್ತಾ ಇದ್ರೆ ಮೂಗು ಮುಚ್ಕೋತೇವೆ, ಜುಗುಪ್ಸಾ. ಕ್ಯೂ ಜುಗುಪ್ಸಾ ಹೋಗ್ತಾ है भाई साहब? ಜುಗುಪ್ಸೆ ಪಾಪ ಇದೆ. ಏನ್ ಹೇಳ್ತಿದ್ದಾರೆ? ಜುಗುಪ್ಸೆಯನ್ನ ಮಾಡುವಂಥದ್ದು ಪಾಪ ಇದೆ. ಹಾಗಾದ್ರೆ ಪಾಪ ಯಾತಕ್ಕೋಸ್ಕರ ಪಾಪವನ್ನ ಮಾಡ್ತಾ ಇದ್ದೇನೆ ನಾನು? ಜುಗುಪ್ಸೆ ಮಾಡೋದು ಅಲ್ಲೇನೋ ಹೊರಗಡೆ ಹೋಗ್ತಾ ಇದೆ, ಒಂದೇನೋ ಕೆಟ್ಟ ವಸ್ತು ನೋಡ್ದೆ, ಏನೋ ಮಾಂಸ ನೋಡ್ದೆ ಅಥವಾ ಇನ್ಯಾವುದೋ ಅನಿಷ್ಟ ವಸ್ತುವನ್ನ ನೋಡ್ದೆ, ತಕ್ಷಣ ಜುಗುಪ್ಸೆ ಉಂಟಾಗುತ್ತೆ. ಈ ಜುಗುಪ್ಸೆ ಭಾವ ನಮ್ಮ ಭಾವನೆಗಳ ಕಷಾಯಗಳ ತೀವ್ರ ಮಂದತೆಗೆ ಅನುಸಾರವಾಗಿ ಕಡಿಮೆ ಆಗಬೇಕು. ಭೂಮಿಕೆಗೆ ಅನುಸಾರ ಕಡಿಮೆ ಆಗಬೇಕು. ಯಾತಕ್ಕೋಸ್ಕರ ಜುಗುಪ್ಸೆ ಬರ್ತಾ ಇದೆ? ವಸ್ತು ಸ್ವರೂಪ ಇದೆ, ವಸ್ತು ಸ್ವರೂಪವನ್ನು ತಿಳಿಬೇಕಿದೆ. ನಾವು ಮುಂದಿನ ನಾಳಿನ ಸ್ವಾಧ್ಯಾಯದಲ್ಲಿ ವಿಚಾರ ಮಾಡೋದಿದೆ. ಕಷಾಯಗಳು ಉತ್ಪನ್ನ ಹೆಂಗಾಗುತ್ತೆ, ಯಾಕಾಗುತ್ತೆ, ಮತ್ತು ಕಷಾಯಗಳನ್ನ ಹೆಂಗೆ ದೂರ ಮಾಡೋದು, ಕಷಾಯಗಳನ್ನ ದೂರ ಮಾಡಲಿಕ್ಕೆ ಜಿನವಾಣಿ ಏನು ಉಪಾಯವನ್ನ ಹೇಳುತ್ತೆ, ಅದನ್ನ ನಾವು ನಾಳೆ ಚರ್ಚೆ ಮಾಡೋದಿಲ್ಲ. ಆದ್ರೆ ಈ ಸ್ವರೂಪ, ಈ ಜುಗುಪ್ಸೆ ಮಾಡುವಂಥದ್ದು ಕೂಡ ಪಾಪ ಭಾವ ಇದೆ. ಯಾವುದಾದ್ರೂ ಕುರೂಪ ಜೀವಿಯನ್ನ ನೋಡಿ ನನಗೆ ಜುಗುಪ್ಸೆ ಆಗುತ್ತೆ, ಯಾರ್ದಾದ್ರೂ ಶರೀರವನ್ನ ನೋಡಿ ಜುಗುಪ್ಸೆ ಆಗುತ್ತೆ, ಯಾವ್ದಾದ್ರೂ ವಸ್ತುವನ್ನ ನೋಡಿ ಜುಗುಪ್ಸೆ ಆಗುತ್ತೆ. ಈ ಜುಗುಪ್ಸಾ ಕರ್ನಾ ಪಾಪ है भाई साहब. ಆಜ್ಕಲ್ ತೋ ಏನ್ ಹೇಳೋದು, ಜುಗುಪ್ಸೆ ಮಾಡೋದು ಸ್ಟೈಲ್ ಆಗ್ಬಿಟ್ಟಿದೆ. ಅದಕ್ಕೆ अलग अलग प्रकार के एक्सक्लेमेशन, अब क्या बताऊं मैं, ಅನೇಕ ಪ್ರಕಾರದ ಎಲ್ಲ ಸ್ಟೈಲ್ ಆಗ್ಬಿಟ್ಟಿದೆ. ಜುಗುಪ್ಸೆ ಮಾಡೋದು, ನಗೋದು ಸ್ಟೈಲ್ ಆಗಿದೆ, ಜುಗುಪ್ಸೆ ಮಾಡೋದು ಸ್ಟೈಲ್ ಆಗಿದೆ. ವಾಸ್ತವಿಕವಾಗಿ ಇದು ಪಾಪ ಇದೆ. ಈ ಪಾಪವನ್ನ, ಇದರಲ್ಲಿ ಇಷ್ಟ ಬುದ್ಧಿಯನ್ನ ಇಟ್ರೆ ಏನ್ ಹೇಳ್ತಾರೆ, ಮೊದಲು ಇದರಲ್ಲಿ ಇಷ್ಟ ಬುದ್ಧಿ ಹೊರಟೋಗ್ಬೇಕು. ನಗುವನ್ನ ಬಿಡೋದು ಆಮೇಲೆ. ಭೂಮಿಕೆಗೆ ಅನುಸಾರವಾಗಿ ನಗು ಬಿಟ್ಟು ಹೋಗುತ್ತೆ, ಭೂಮಿಕೆಗೆ ಅನುಸಾರವಾಗಿ ಜುಗುಪ್ಸೆ ಬಿಟ್ಟು ಹೋಗುತ್ತೆ. ಕ್ರೋಧ ಮಾನ್ ಮಾಯ ಲೋಭಗಳು ಆಯಾ ಭೂಮಿಕೆಗೆ ಅನುಸಾರವಾಗಿ ಬಿಟ್ಟು ಹೋಗುತ್ತವೆ. ಆದ್ರೆ ಅವುಗಳಲ್ಲಿರುವಂತಹ ಮಿಥ್ಯಾ ಬುದ್ಧಿ, ಅವುಗಳಲ್ಲಿರುವಂತಹ ಇಷ್ಟ ಬುದ್ಧಿ, ನಗು ಒಳ್ಳೇದು, ಕ್ರೋಧ ಒಳ್ಳೇದು, ಮಾನವ ಒಳ್ಳೇದು, ಮಾಯಾಚಾರ ಒಳ್ಳೇದು, ನಿನ್ನೆ ಹೇಳಿದ್ವಲ್ಲ ನಾವು, ಇದು ಒಳ್ಳೇದು, ಉತ್ತಮ ಇದೆ, ಸರಿ ಅನ್ನತಕ್ಕಂತಹ ಯಾವ ಭಾವ ಇದೆ, ಇದಂತೂ ಪ್ರತಿಯೊಂದು ಜೀವಿಗೆ ಹೋಗಬೇಕಿದೆ. ಪ್ರತಿಯೊಬ್ಬ ಜೀವಿಗೂ ಈ ಹಾಸ್ಯ ಅನ್ನುವಂಥದ್ದು ಪಾಪ ಇದೆ, ಜುಗುಪ್ಸೆ ಅನ್ನುವಂಥದ್ದು ಪಾಪ ಇದೆ, ಇಷ್ಟನಿಷ್ಟ ಬುದ್ಧಿ ಅನ್ನುವಂಥದ್ದು ಪಾಪ ಇದೆ, ಶೋಕ ಮಾಡುವಂಥದ್ದು ಪಾಪ ಇದೆ ಅನ್ನೋದು ನಮಗೆ ವಾಸ್ತವಿಕವಾಗಿ ಅರಿವಾಗಬೇಕಾಗುತ್ತೆ.
ಅದೇ ರೀತಿಯಾಗಿ ಸ್ತ್ರೀವೇದ್, ಪುರುಷವೇದ್, ನಪುಂಸಕ್ ವೇದ್ ಇದೆಲ್ಲ ಏನಿದೆ? ಇದೆಲ್ಲ ಕಷಾಯ ಇದೆ, ಇದೆಲ್ಲ ಪಾಪ ಇದೆ. ಏನ್ ಹೇಳ್ತಾರೆ? ಯಾರಾದ್ರೂ ನನಗೆ ನೀನು ಪುರುಷನೋ ಸ್ತ್ರೀನೋ ಅಂತ ಹೇಳಿದ್ರೆ ನಾವೇನ್ ಹೇಳ್ತಾರೆ? ನಾನು ಪುರುಷ ಇದ್ದೇನೆ, ಪುರುಷ ಪುರುಷ ಅಂತಾನೆ, ಸ್ತ್ರೀ ಸ್ತ್ರೀ ಅಂತಾಳೆ. ಆದ್ರೆ ಜಿನವಾನಿ ಏನ್ ಹೇಳ್ತಾ ಇದೆ? ಬಾಹ್ಯ ವ್ಯವಹಾರಕ್ಕೋಸ್ಕರ ನಾನು ಪುರುಷ ಅಂತ ಹೇಳ್ತಾ ಇದ್ದೇನೆ, ಯಾಕಂದ್ರೆ ಪುರುಷ ಪರ್ಯಾಯ ಪ್ರಾಪ್ತಿಯಾಗಿದೆ. ಆದ್ರೆ ವಾಸ್ತವಿಕವಾಗಿ ನನ್ನ ಸ್ವಭಾವ ಸ್ತ್ರೀ ಪುರುಷ ಪರ್ಯಾಯದಿಂದ ರಹಿತ ಇದೆ. ಏನ್ ಹೇಳ್ತಿದ್ದಾರೆ? ನನ್ನನ್ನು ನಾನು ಪುರುಷ ಅಂತ ನಂಬೋದು, ನನ್ನನ್ನು ನಾನು ಸ್ತ್ರೀ ಅಂತ ನಂಬೋದು ಪಾಪ ಇದೆ, ಪಾಪ ಭಾವ ಇದೆ. ಹಾಗಾದ್ರೆ ನಾನು ಪ್ರತಿ ಸಮಯ ಪಾಪ ಮಾಡ್ತಾ ಇದ್ದೇನೆ. ಇದು ಭಾವ. ನಾನು ಸ್ತ್ರೀ ಇದೇನೋ ಪುರುಷ ಇದೇನೋ, ವಾಸ್ತವಿಕವಾಗಿ ನನ್ನ ಸ್ವಭಾವವನ್ನು ನೋಡಿದ್ರೆ ಆತ್ಮ ಸ್ತ್ರೀ ಮತ್ತು ಪುರುಷ ಪರ್ಯಾಯಗಳಿಂದ ಅತೀತ ಇದೆ. ಪುರುಷ ಸ್ತ್ರೀ ಪರ್ಯಾಯಗಳೆರಡೂ ಶರೀರದ್ದಿದೆ. ಶರೀರದಲ್ಲಿ ಪುರುಷ ಮತ್ತು ಸ್ತ್ರೀ ಪರ್ಯಾಯಗಳ ಭೇದ ಇದೆ. ಆತ್ಮನಲ್ಲಿ ಸ್ತ್ರೀ ಪುರುಷ ಪರ್ಯಾಯಗಳ ಭೇದ ಇಲ್ಲ. ಈ ತೀರ್ಥಂಕರೆಲ್ಲ ಆದ್ರಲ್ಲ, ಹಿಂದಿನ ಎಷ್ಟೋ ಭವಗಳಲ್ಲಿ ಸ್ತ್ರೀ ಪರ್ಯಾಯದಲ್ಲಿದ್ರು. ಸ್ತ್ರೀ ಪರ್ಯಾಯದಿಂದ ಆಮೇಲೆ ಪುರುಷ ಪರ್ಯಾಯಕ್ಕೆ ಬರ್ತಾರೆ, ಪುರುಷ ಪರ್ಯಾಯದಿಂದ ಮೋಕ್ಷಕ್ಕೆ ಹೋಗ್ತಾರೆ. ಹಾಗಾದ್ರೆ ಆ ಜೀವ ಸ್ತ್ರೀನೋ ಪುರುಷನೋ? ಹೇಳ್ತಾರೆ ಜೀವ ಸ್ತ್ರೀ ಏನು ಪುರುಷನೋ ಆಗ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? जीव जीव ಇದೆ, जीव तो जीव है, वो स्त्री या पुरुष कैसे हो सकता है? तो स्त्री वेद, पुरुष वेद, नपुंसक वेद ಇದೆಲ್ಲ ಪಾಪ ಭಾವ ಇದೆ. ಹಾಗಾಗಿ ಇದನ್ನೆಲ್ಲ ಕಷಾಯದ ಶ್ರೇಣಿಯಲ್ಲಿ ಇಟ್ಟಿದ್ದಾರೆ. ಈ ರೀತಿಯಾಗಿ ಕಷಾಯಗಳ ಸ್ವರೂಪ ಇದೆ. ನಾಳೆ ನಾವು ಕ್ರೋಧ ಮಾನ್ ಮಾಯಾಲೋಪಗಳ ಸ್ವರೂಪವನ್ನು ನೋಡಿ, ಅದಾದ ಮೇಲೆ ಅವುಗಳ ಉತ್ಪತ್ತಿಯ ಕಾರಣ ಹಾಗೂ ಅವುಗಳ ಅಭಾವದ ಕಾರಣದ ಬಗ್ಗೆ ಚರ್ಚೆ ಮಾಡೋದಿದೆ. ಈ ರೀತಿಯಾಗಿ ಯಾರು ಈ ಯಾವ ಕಷಾಯಗಳಿದೆ, ಈ ಕಷಾಯಗಳ ಸ್ವರೂಪವನ್ನು ತಿಳಿದು ಯಥಾವತ್ತಾಗಿ ಅವುಗಳ ಯಾವ ಕ್ಷಣಿಕ ಸ್ವಭಾವ ಇದೆ ಅದನ್ನು ತಿಳಿದು ನಮ್ಮ ಶಾಶ್ವತ ಸ್ವಭಾವವನ್ನು ಗಮನದಲ್ಲಿ ಇಟ್ಟುಕೊಂಡು ಕಷಾಯಗಳ ತ್ಯಾಗ ಮಾಡಿದ್ರೆ ನಮ್ಮ ಜೀವನ ನಿಜವಾಗ್ಲೂ ಸಾರ್ಥಕವಾಗುತ್ತೆ. ಆ ರೀತಿಯಾದ ಕಷಾಯರಹಿತವಾದ ಜೀವನ ಆಗಲಿ ಅನ್ನೋ ಭಾವನೆಯಿಂದ ಇವತ್ತಿನ ಸ್ವಾಧ್ಯಾಯವನ್ನು ವಿರಾಮ ಮಾಡೋದಿದೆ.